ಪ್ರೀತಿಯ ವೀಕ್ಷಕರೇ, ನಿಮ್ಮ ಮೈಲ್ಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗ್ರಾಮ ಆಡಳಿತಾಧಿಕಾರಿ VAO ಮೋಕ್ ಟೆಸ್ಟ್ 1 ಇದರ ಪಾರ್ಟ್ 3 ಮೂರನೇ ಭಾಗವನ್ನ ನೋಡ್ತಾ ಇದ್ದೀವಿ. ಇದರಲ್ಲಿ 51ರಿಂದ 75 ತನಕ ಒಟ್ಟು 25 ಪ್ರಶ್ನೆಗಳು ಇರ್ತವೆ. ಇವತ್ತು ನಾವು ಅದರ ಬಗ್ಗೆ ನೋಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಪುಟ್ಟ ಕೆಲಸ ನಮಗೆ ಒಂದು ದೊಡ್ಡ ಪ್ರೇರಣೆ ಅಂತ ಹೇಳೋದನ್ನ ಮರೆಯಲ್ಲ. ಈಗ ಬನ್ನಿ, ನಾವಿವತ್ತು ಭಾರತದ ಇತಿಹಾಸ ಅಲ್ಲಿಂದ ಪ್ರಾರಂಭ ಮಾಡ್ಕೊಂಡು ಹೋದ್ರೆ ಇಂಡಿಯನ್ ಹಿಸ್ಟ್ರಿ ಅದರಲ್ಲಿ 1ನೇ ಪ್ರಶ್ನೆ ಅಂದ್ರೆ 51ನೇ ಪ್ರಶ್ನೆ ಹೀಗಿದೆ: ಹೂ ಫೌಂಡೆಡ್ ದ ಗುಪ್ತಾ ಎಂಪೈರ್? ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪಿಸಿದವರು ಯಾರು? ಚಂದ್ರಗುಪ್ತ 1, ಸಮುದ್ರಗುಪ್ತ, ಅಶೋಕ, ಹರ್ಷವರ್ಧನ? ನೋಡಿ, ಇದಕ್ಕೆ ಸರಿಯಾದ ಉತ್ತರ ಚಂದ್ರಗುಪ್ತ 1 ಅಥವಾ ಚಂದ್ರಗುಪ್ತ ಪ್ರಥಮ. ಇನ್ನ 52ನೇ ಪ್ರಶ್ನೆ: ಹೂ ಈಸ್ ನೋನ್ ಆಸ್ ದ ಐರನ್ ಮ್ಯಾನ್ ಆಫ್ ಇಂಡಿಯಾ? ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನ ಕರೆಯಲಾಗುತ್ತದೆ? ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ? ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. 53ನೇ ಪ್ರಶ್ನೆ: ದ ದಂಡಿ ಮಾರ್ಚ್ ವಾಸ್ ಸ್ಟಾರ್ಟೆಡ್ ಇನ್ ದ ಇಯರ್? ದಂಡಿ ಸತ್ಯಾಗ್ರಹ ಯಾವ ವರ್ಷದಲ್ಲಿ ಆರಂಭವಾಯಿತು? 1920, 1930, 1942, 1947? ಸರಿಯಾದ ಉತ್ತರ 1930. ಈಗ ಇಂಡಿಯನ್ ಜಿಯೋಗ್ರಫಿಯಿಂದ, ಭಾರತದ ಭೂಗೋಳದಿಂದ ಪ್ರಶ್ನೆ. 54ನೇ ಪ್ರಶ್ನೆ: ವಿಚ್ ಈಸ್ ದ ಲಾಂಗೆಸ್ಟ್ ರಿವರ್ ಇನ್ ಇಂಡಿಯಾ? ಭಾರತದ ಅತಿ ಉದ್ದವಾದ ನದಿ ಯಾವುದು? ಯಮುನಾ, ಗೋದಾವರಿ, ಗಂಗಾ, ಕೃಷ್ಣ? ಸರಿಯಾದ ಉತ್ತರ ಸಿ, ಗಂಗಾ. 55ನೇ ಪ್ರಶ್ನೆ: ದ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸಸ್ ಥ್ರೂ ಹೌ ಮೆನಿ ಇಂಡಿಯನ್ ಸ್ಟೇಟ್ಸ್? ಕರ್ಕಾಟಕ ವೃತ್ತವು ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ? 6, 7, 8, 9? ಸರಿಯಾದ ಉತ್ತರ 8. 56ನೇ ಪ್ರಶ್ನೆ: ವಿಚ್ ಈಸ್ ದ ಲಾರ್ಜೆಸ್ಟ್ ಪ್ಲಾಟೂ ಇನ್ ಇಂಡಿಯಾ? ಭಾರತದ ಅತಿ ದೊಡ್ಡ ಪ್ರಸ್ಥಭೂಮಿ ಯಾವುದು? ಮಾಲ್ವಾ ಪ್ಲಾಟೂ, ಛೋಟಾ ನಾಗ್ಪುರ್ ಪ್ಲಾಟೂ, ಡೆಕ್ಕನ್ ಪ್ಲಾಟೂ, ಮೇಘಾಲಯ ಪ್ಲಾಟೂ? ಇದರಲ್ಲಿ ಸರಿಯಾದ ಉತ್ತರ ಡೆಕ್ಕನ್ ಪ್ರಸ್ಥಭೂಮಿ ಅಥವಾ ಡೆಕ್ಕನ್ ಪ್ಲಾಟೂ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಂದ ಪ್ರಶ್ನೆ. ಹೂ ಈಸ್ ದ ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಭಾರತೀಯ ಸಂವಿಧಾನದ ರಕ್ಷಕ ಯಾರು? ಪ್ರೆಸಿಡೆಂಟ್, ಪಾರ್ಲಿಮೆಂಟ್, ಸುಪ್ರೀಂ ಕೋರ್ಟ್, ಪ್ರೈಮ್ ಮಿನಿಸ್ಟರ್? ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್. ಫಂಡಮೆಂಟಲ್ ಡ್ಯೂಟೀಸ್ ವರ್ ಆಡೆಡ್ ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್? ಮೂಲಭೂತ ಕರ್ತವ್ಯಗಳನ್ನು ಯಾವ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು? 42nd ಅಮೆಂಡ್ಮೆಂಟ್, 44th ಅಮೆಂಡ್ಮೆಂಟ್, 52nd ಅಮೆಂಡ್ಮೆಂಟ್, 61st ಅಮೆಂಡ್ಮೆಂಟ್? ಸರಿಯಾದ ಉತ್ತರ 42nd ಅಮೆಂಡ್ಮೆಂಟ್. ನೆಕ್ಸ್ಟ್ 59ನೇದು: ದ ಮಿನಿಮಮ್ ಏಜ್ ಟು ವೋಟ್ ಇನ್ ಇಂಡಿಯಾ ಈಸ್? ಭಾರತದಲ್ಲಿ ಮತದಾನ ಮಾಡಲು ಕನಿಷ್ಠ ವಯಸ್ಸು ಎಷ್ಟು? 16, 18, 21, 25? ನಿಮ್ಗೆಲ್ಲ ಗೊತ್ತಿದೆ, ಸರಿಯಾದ ಉತ್ತರ 18. 60ನೇ ಪ್ರಶ್ನೆ: ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಎಲೆಕ್ಟೆಡ್ ಬೈ? ಭಾರತದ ಉಪರಾಷ್ಟ್ರಪತಿಯನ್ನು ಯಾರು ಆಯ್ಕೆ ಮಾಡುತ್ತಾರೆ? ಪೀಪಲ್ ಡೈರೆಕ್ಟ್ಲಿ, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಸ್ಟೇಟ್ ಲೆಜಿಸ್ಲೇಚರ್ಸ್, ಪ್ರೆಸಿಡೆಂಟ್? ಸರಿಯಾದ ಉತ್ತರ ಮೆಂಬರ್ಸ್ ಆಫ್
ಪಾರ್ಲಿಮೆಂಟ್. ಇನ್ನ ಕರೆಂಟ್ ಅಫೇರ್ಸ್, ಪ್ರಚಲಿತ ವಿದ್ಯಮಾನಗಳಿಂದ ತಗೊಂಡಿದ್ದೀವಿ. 61ನೇ ಪ್ರಶ್ನೆ, ವಿಚ್ ಆರ್ಗನೈಸೇಷನ್ ಕಂಡಕ್ಟ್ಸ್ ದ ಪಾಪ್ಯುಲೇಷನ್ ಸೆನ್ಸಸ್ ಇನ್ ಇಂಡಿಯಾ? ಭಾರತದಲ್ಲಿ ಜನಗಣತಿಯನ್ನ ನಡೆಸುವ ಸಂಸ್ಥೆ ಯಾವುದು? RBI, ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್, ನೀತಿ ಆಯೋಗ. ಸರಿಯಾದ ಉತ್ತರ ಬಿ, ರಿಜಿಸ್ಟ್ರಾರ್ ಜನರಲ್ ಅಂಡ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ. ಇನ್ನು 62ನೇದು ನೋಡೋಣ. ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ಸ್ ಆರ್ ಮೇನ್ಲಿ ಯೂಸ್ಡ್ ಟು. ಡಿಜಿಟಲ್ ಪಾವತಿ ವ್ಯವಸ್ಥೆಗಳ ಮುಖ್ಯ ಉದ್ದೇಶ ಏನು? ಇನ್ಕ್ರೀಸ್ ಪೇಪರ್ ವರ್ಕ್, ಎನೇಬಲ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್, ರೆಡ್ಯೂಸ್ ಲಿಟ್ರಸಿ, ಇನ್ಕ್ರೀಸ್ ಕ್ಯಾಶ್ ಹ್ಯಾಂಡ್ಲಿಂಗ್. ಸರಿಯಾದ ಉತ್ತರ ಬಿ, ಎನೇಬಲ್ ಸೆಕ್ಯೂರ್ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್. 63ನೇ ಪ್ರಶ್ನೆ, ವಿಚ್ ಇನ್ಸ್ಟಿಟ್ಯೂಷನ್ ಪ್ರಿಪೇರ್ಸ್ ದ ಯೂನಿಯನ್ ಬಜೆಟ್? ಕೇಂದ್ರ ಬಜೆಟ್ ಅನ್ನ ಯಾವ ಸಂಸ್ಥೆ ಸಿದ್ಧಪಡಿಸುತ್ತದೆ? RBI, ಮಿನಿಸ್ಟ್ರಿ ಆಫ್ ಫೈನಾನ್ಸ್, ನೀತಿ ಆಯೋಗ, ಪಾರ್ಲಿಮೆಂಟ್ ಸೆಕ್ರೆಟರಿಯೇಟ್. ಸರಿಯಾದ ಉತ್ತರ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಈಗ ಮೂಲ ವಿಜ್ಞಾನದಿಂದ ಪ್ರಶ್ನೆ 64ನೇದು, ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ಅರ್ತ್ಸ್ ಅಟ್ಮಾಸ್ಫಿಯರ್? ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು? ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್. ಸರಿಯಾದ ಉತ್ತರ ನೈಟ್ರೋಜನ್. 65ನೇ ಪ್ರಶ್ನೆ, ವಿಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಪ್ರಿಪೇರ್ಸ್ ಫುಡ್? ಸಸ್ಯದಲ್ಲಿ ಆಹಾರವನ್ನ ತಯಾರಿಸುವ ಭಾಗ ಯಾವುದು? ರೂಟ್ ಅಂದ್ರೆ ಬೇರು, ಸ್ಟೆಮ್ ಕಾಂಡ, ಲೀಫ್ ಎಲೆ, ಫ್ಲವರ್ ಹೂವು. ಇವುಗಳಲ್ಲಿ ಯಾವುದು ಆಹಾರವನ್ನ ತಯಾರಿಸುವ ಭಾಗ? ಸರಿಯಾದ ಉತ್ತರ ಸಿ, ಲೀಫ್ ಎಲೆ. 66ನೇದು, ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ಟೆಂಪರೇಚರ್? ತಾಪಮಾನವನ್ನ ಅಳೆಯಲು ಬಳಸುವ ಸಾಧನ ಯಾವುದು? ಬಾರೋಮೀಟರ್, ಹೈಗ್ರೋಮೀಟರ್, ಥರ್ಮಾಮೀಟರ್, ಲ್ಯಾಕ್ಟೋಮೀಟರ್. ಸರಿಯಾದ ಉತ್ತರ ಥರ್ಮಾಮೀಟರ್ ಅಥವಾ ಉಷ್ಣತಾ ಮಾಪಕ. 67ನೇದು, ವಿಚ್ ವಿಟಮಿನ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ಹೆಲ್ತಿ ಐಸೈಟ್? ಉತ್ತಮ ದೃಷ್ಟಿ ಶಕ್ತಿಗೆ ಅಗತ್ಯವಾದ ವಿಟಮಿನ್ ಯಾವುದು? ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಕೆ. ಸರಿಯಾದ ಉತ್ತರ ವಿಟಮಿನ್ ಎ. ನೆಕ್ಸ್ಟ್ ಗಣಿತದ ಪ್ರಶ್ನೆ 68ನೇದು, ವಾಟ್ ಈಸ್ 45 into 12? 45 ಮತ್ತು 12ರ ಗುಣಲಬ್ಧ ಎಷ್ಟು? ಸರಿಯಾಗಿ 12 ಮತ್ತು 45ಅನ್ನ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ 540. 69ನೇದು, ವಾಟ್ ಈಸ್ 30% ಆಫ್ 250? ಅಂದ್ರೆ ಮೇಲೆ 30% ಅಂತ ಬರ್ಕೊಂಡು ಕೆಳಗಡೆ 100 ಬರ್ಕೊಂಡು ಪಕ್ಕದಲ್ಲಿ 250 ಹಾಕೊಂಡ್ರೆ ಬರ್ತಕ್ಕಂಥ ಈ ಸೊನ್ನೆಗೆ ಹೋಯ್ತು, ಈ ಸೊನ್ನೆಗೆ ಹೋಯ್ತು. ಇದು 30 ಐತೆ, 30 ಪ್ಲಸ್ ಇಲ್ಲಿರ್ತಕ್ಕಂಥದ್ದು 250, 25, 25 ಮೂರ್ಲೆ 75, 25 3 75. ಸರಿಯಾದ ಉತ್ತರ 75. 65, 70, 75, 80 ಅಂತ ಇದೆ. 75 ಸರಿಯಾದ ಉತ್ತರ. 70ನೇ ಪ್ರಶ್ನೆ, ಇಫ್ ದ ಕಾಸ್ಟ್ ಆಫ್ ಒನ್ ನೋಟ್ ಬುಕ್ ಈಸ್ ₹25, what is the cost of 8 notebooks?
ಒಂದು ನೋಟ್ಬುಕ್ನ ಬೆಲೆ ರೂಪಾಯಿ 25 ಆದರೆ 8 ನೋಟ್ಬುಕ್ಗಳ ಬೆಲೆ ಎಷ್ಟು? ಬಹಳ ಈಸಿ ಇದೆ ಪ್ರಶ್ನೆ. 25 ಇಂಟು 8 ಹಾಕೊಂಡು ಗುಣಿಸ್ಬಿಟ್ರೆ ಸರಿಯಾದ ಉತ್ತರ ಸಿಕ್ಬಿಡುತ್ತೆ. ಆಪ್ಷನ್ಸ್ ಈ ರೀತಿ ಇದೆ: ₹180, ₹190, ₹200, ₹220. 25 ಇಂಟು 8 ಗುಣಿಸಿದಾಗ ಬರತಕ್ಕಂಥ ಉತ್ತರ 200. ಇನ್ನು ಲಾಜಿಕಲ್ ರೀಸನಿಂಗ್, ತಾರ್ಕಿಕ ಸಾಮರ್ಥ್ಯ. ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂದ್ರೆ ಕಾಣೆಯಾದ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. 2, 6, 12, 20, 30. ಇದನ್ನ ಹೀಗೇನೆ ಅಬ್ಸರ್ವ್ ಮಾಡ್ಬೇಕು. ಫಸ್ಟ್ 2 ಮತ್ತು 6 ನಡುವೆ ಎಷ್ಟಿದೆ? 2 ನಂತರ 6 ಬಂದಿದೆ. 3, 4, 5, 6 ಅಂದ್ರೆ 4. 2ಕ್ಕೆ 4 ಸೇರಿಸಿದರೆ 6 ಆಗಿದೆ. ನೆಕ್ಸ್ಟ್ 6 ಮತ್ತು 12 ಅಂದ್ರೆ 6ಕ್ಕೆ 6 ಸೇರಿಸಿದ್ರೆ 12 ಆಗುತ್ತಲ್ವಾ? ಸೊ 6 ಪ್ಲಸ್ 6. ಮೊದಲು 4 ಸೇರಿಸಿದ್ರು, ಆಮೇಲೆ 6 ಸೇರಿಸಿದ್ರು. 12ಕ್ಕೆ 8 ಸೇರಿಸಿದ್ರೆ 20 ಆಗುತ್ತೆ. ಆಮೇಲೆ 8 ಸೇರಿಸಿದ್ರು. 4, 6, 8, 20ರಿಂದ 30ಕ್ಕೆ ಹಾಕಿದ್ದಾರೆ ಇಲ್ಲಿ, ಅಂದ್ರೆ 10 ಸೇರಿಸಿದ್ದಾರೆ. 4, 6, 8, 10. ಈಗ ಎರಡೆರಡೇ ರೈಸ್ ಮಾಡ್ಕೊಂತ ಬಂದಿರೋದ್ರಿಂದ ನಾವೀಗ ಮತ್ತೆರಡು ರೈಸ್ ಮಾಡಿದ್ರೆ ಏನಾಗುತ್ತೆ? 12 ಆಗುತ್ತೆ. 12 ಆಗುತ್ತೆ. 30 ಪ್ಲಸ್ 12 42 ಆಗುತ್ತೆ. ಈಗ ಉತ್ತರ ಬಂದು C42. ಮುಂದಿನ ಒಂದು ಸಂಖ್ಯೆ 42. ನೆಕ್ಸ್ಟ್ ಬರ್ತಕ್ಕಂಥ ಪ್ರಶ್ನೆ 72ನೇದು. ಇಫ್ ಸೌತ್ ಈಸ್ ರಿಟನ್ ಆಸ್ HTUOS, then east is written as. ಸೌತ್ ಅನ್ನೋದನ್ನ ಈ ರೀತಿ ಬರೆದ್ರೆ ಈಸ್ಟ್ ಅನ್ನ ಹೇಗೆ ಬರೆಯುತ್ತಾರೆ? ಏನು ಅಂತ ವ್ಯತ್ಯಾಸ ಇಲ್ಲ ಇಲ್ಲಿ ನೋಡ್ರಿ. ಸೌತ್ SOUTH ಬರ್ತದೆ. ಕೊನೆಗೆ ಬರೋ ಹೆಚ್ ಅನ್ನ ಫಸ್ಟ್ ಬರ್ಕೊಂಡಿದ್ದಾರೆ, ಎರಡನೇ ಟಿ ಅನ್ನ ಎರಡನೇದ ಬರ್ಕೊಂಡಿದ್ದಾರೆ, ಮೂರನೇ ಯು ಅನ್ನ ಆಮೇಲೆ ಬರ್ಕೊಂಡಿದ್ದಾರೆ, ಓ ಅನ್ನ ಆಮೇಲೆ, ಎಸ್ ಫಸ್ಟ್ ಬರೋದನ್ನ ಕೊನೆಗೆ ಬರ್ಕೊಂಡಿದ್ದಾರೆ. ಉಲ್ಟಾ ಬರ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಅದನ್ನ ಈಸ್ಟ್ ಅನ್ನೋದನ್ನ ಉಲ್ಟಾ ಬರೆದ್ರೆ ಏನಾಗುತ್ತೆ? ಈಸ್ಟ್ EAST ಅಂದ್ರೆ BTSAE ಅನ್ನೋದು ಉತ್ತರ ಆಗುತ್ತೆ. ಓಕೆ. ನೆಕ್ಸ್ಟ್ 73ನೇ ಪ್ರಶ್ನೆ. ಫೈಂಡ್ ದ ಆಡ್ ಒನ್ ಔಟ್. ಭಿನ್ನವಾದದ್ದನ್ನ ಆಯ್ಕೆ ಮಾಡಿ. ರೋಸ್, ಲೋಟಸ್, ಜಾಸ್ಮಿನ್, ಮ್ಯಾಂಗೋ. ರೋಸು, ಲೋಟಸ್, ಜಾಸ್ಮಿನ್ ಈ 3 ಹೂವುಗಳು. ಮ್ಯಾಂಗೋ ಇದು ಫ್ರೂಟ್. ಸೊ ಇದು ಈಸಿಯಾಗಿದೆ, ಮ್ಯಾಂಗೋವನ್ನು ನಾವು ಯೂಸ್ ಮಾಡ್ತೀವಿ. ಇಂಗ್ಲಿಷ್ ವೊಕ್ಯಾಬ್ಯುಲರಿ 74ನೇ ಪ್ರಶ್ನೆ. ಚೂಸ್ ದ ಸಿನೋನಿಮ್ ಆಫ್ ರ್ಯಾಪಿಡ್. ರ್ಯಾಪಿಡ್ ಇದರ ಸಮಾನಾರ್ಥಕ ಪದ ಯಾವುದು? ಸ್ಲೋ, ಫಾಸ್ಟ್, ವೀಕ್, ಲೇಟ್. ರ್ಯಾಪಿಡ್ ಅಂದ್ರೆ ಫಾಸ್ಟ್ ಅಂತಾನೆ ಅರ್ಥ. ಹಾಗಾಗಿ ಸರಿಯಾದ ಉತ್ತರ ಫಾಸ್ಟ್. ಇನ್ನ 75ನೇದು ಮತ್ತು ಪಾರ್ಟ್ 3ನ ಕೊನೆ ಪ್ರಶ್ನೆ. ಚೂಸ್ ದ ಆಂಟೋನಿಮ್ ಆಫ್ ಸಕ್ಸೆಸ್. ಸಕ್ಸೆಸ್ ಇದರ ಆಂಟೋನಿಮ್. ಸಕ್ಸೆಸ್ ಪದದ ವಿರುದ್ಧಾರ್ಥಕ ಪದ ಯಾವುದು? ವಿಕ್ಟರಿ, ಅಚೀವ್ಮೆಂಟ್, ಫೇಲ್ಯೂರ್, ಪ್ರೋಗ್ರೆಸ್. ಇಲ್ಲಿ 4 ಆಪ್ಷನ್ ಇದೆ. ಇದರ ವಿರುದ್ಧಾರ್ಥಕ ಪದ ಸಕ್ಸೆಸ್ ಅಂದ್ರೆ ಯಶಸ್ಸು. ಅದರ ವಿರುದ್ಧಾರ್ಥಕ ಪದ ಏನು? ಫೇಲ್ಯೂರ್. ಸರಿಯಾದ ಉತ್ತರ ಫೇಲ್ಯೂರ್. ಇಲ್ಲಿಗೆ ಇವತ್ತಿನ ಪಾರ್ಟ್ 3 ಭಾಗದ 25 ಪ್ರಶ್ನೆಗಳು ಮುಗಿದೋದ್ವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಹಾಕ್ತಕ್ಕಂಥ ಎಲ್ಲಾ ವಿಡಿಯೋಗಳು ನಿಮಗೆ ಬಂದು ಬೇಗನೆ ಸಿಗ್ತವೆ ನೋಡ್ಲಿಕ್ಕೆ ಅಂತ ಹೇಳ್ತಾ, ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ನಾಳೆ 4ನೇ ಭಾಗದೊಂದಿಗೆ ಬರ್ತೀನಿ. ಟಿಲ್ ದೆನ್, ಸಿ ಸ್ಮೈಲ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್.